Hello students, welcome back to Financial Accounting 2 class. I am Professor Taramati Nakod from Government First Grade College, Kundgol. Today we are going to start with a new unit, that is Departmental Accounts. Today we are going to understand the meaning, advantages, procedure of accounting, allocation of common expenses and incomes in Departmental Accounting. Okay, now let us first see the introduction. The business carried on by any enterprise consists of different activities, or if the business is divided into number of departments, the management of the business is interested in the trading result of each of such department and to ascertain their relative efficiencies. For this purpose, the enterprise has to prepare the departmental accounts. Okay, next we'll see the meaning. In case of the business which deals in different class of goods or render different types of services in the same building, each class of goods, each type of service may be treated as a separate section of the business. Such sections or division are called department. For example, if the business is dealing in radios, televisions and also having a repair section, then each section is treated as department. ಅಂದರೆ ಇವಾಗ ನೀವು ನೋಡಿದರೆ ಡಿಪಾರ್ಟ್ಮೆಂಟ್ ಅಂತಂದರೆ ಒಂದು ದೊಡ್ಡದಾಗಿರುವಂಥ ಒಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಸೇವೆಗಳನ್ನು ಅಥವಾ ಬೇರೆ ಬೇರೆ ಥರದ ಸರಕುಗಳನ್ನು ಅವರು ಮಾರ್ತಾ ಇದ್ದರೆ, ಸೊ ಆ ಬೇರೆ ಬೇರೆ ಸರಕುಗಳಿಗೆ ಸೇವೆಗಳಿಗೆ ನಮಗೆ ಬೇರೆ ಬೇರೆ ನಾವು ಅಕೌಂಟ್ಸನ್ನು ಮಾಡೋದ್ರಿಂದ ಆ ಸರಕಿನಿಂದ ಅಥವಾ ಆ ಸೇವೆಯಿಂದ ನಮಗೆ ಆಗಿರುವಂಥ ಲಾಭ ಅಥವಾ ನಷ್ಟ ನಾವು ಅದನ್ನು ಬೇರೆಯಾಗಿ ಅದನ್ನು ನಾವು ನೋಡಬೇಕಾದ್ರೆ ಸಪ್ರೇಟಾಗಿ ಅದರದ್ದು ಎಫಿಷಿಯನ್ಸಿ, ಅದರ ರಿಸಲ್ಟ್ ನಮ್ಗೆ ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕಾಗ್ತದೆ, ಡಿಪಾರ್ಟ್ಮೆಂಟಲ್ ಅಕೌಂಟನ್ನು ಮಾಡಬೇಕಾಗ್ತದೆ. ಓಕೆ, ದೆನ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. It is nothing more than the preparation of trading and profit and loss account for each department and also for the whole concern. For this purpose, a separate column is provided for each department along with the column for total on both the sides of this account. As regards the balance sheet, no such column are provided and is prepared in a usual manner showing the details of departmental assets and liabilities in the inner ಕಾಲಮ್. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂದರೆ ಇದು ಹೇಗೆ ನಾವು ಟ್ರೆಡಿಷ್ನಲ್ ವೇ ಒಳಗೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಲ್ಲ ಅದೇ ಥರ ಮಾಡ್ತೀವಿ. ಆದರೆ ಅಲ್ಲಿ ಏನಿರುತ್ತೆ, ಒಂದು ಅಡಿಷ್ನಲ್ ಆಗಿ ಒಂದು ನಾವು ಕಾಲಮನ್ನು ಈಚ್ ಡಿಪಾರ್ಟ್ಮೆಂಟಿಗೆ ನಾವು ಹಾಕ್ತೀವಿ. ಅಂದರೆ ಏನಾಗ್ತದೆ, ಇಂಡಿವಿಜುವಲ್ ಒಂದೊಂದು ಡಿಪಾರ್ಟ್ಮೆಂಟಿಗೆ ಅಕೌಂಟ್ಸನ್ನು ಬೇರೆ ಮಾಡಬೇಕಂದ್ರೆ ಇಟ್ ಬಿಕಮ್ಸ್ ವೆರಿ ಕಾಸ್ಟ್ಲಿ, ಹೌದಾ? ಸೊ ಈಗ ನಾವು ಓವರಾಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕುವಾಗ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಲಾಂಗ್ ವಿತ್ ದ total we will prepare so that we will find the result of the department as well as overall result of your business. Okay, advantages. So yak martivi antandre the trading result of each department can be ascertained very easily. Andre department wise purchases, sale, adardu ಎಕ್ಸ್ಪೆನ್ಸಸ್ ಮತ್ತು ಇನ್ಕಮನ್ನು ತೆಗೆದಾಗ ನಮಗೆ ಏನಾಗ್ತದೆ, ಈಸಿಲಿ ಅದರದ್ದು ರಿಸಲ್ಟ್ ಅಥವಾ ಪ್ರಾಫಿಟ್ ಅಥವಾ ಲಾಸ್ ನಮಗೆ ಗೊತ್ತಾಗುತ್ತೆ. ದೆನ್ ದ ನೆಸೆಸರಿ ಸ್ಟೆಪ್ಸ್ ಕ್ಯಾನ್ ಬಿ ಟೇಕನ್ ಐದರ್ ಟು ಇಂಪ್ರೂವ್ ದ ಡಿಪಾರ್ಟ್ಮೆಂಟ್ ವಿಚ್ ಈಸ್ ಅಂಡರ್ ಲಾಸ್ ಆರ್ ಇಟ್ ಕ್ಯಾನ್ ಬಿ ಕ್ಲೋಸ್ ಡೌನ್ ಆಲ್ ಟುಗೆದರ್. ಸೊ ಯಾವಾಗ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಆಗಿ, ಸೊ ಅವಾಗ ಏನಾಗುತ್ತೆ, ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಲಾಸ್ ಆಗುತ್ತೆ, ಇನ್ನು ಕೆಲವೊಂದರಲ್ಲಿ ಪ್ರಾಫಿಟ್ ಆಗ್ತಾ ಇರುತ್ತೆ. ಸೊ ನನಗೆ ಅದು ರಿಸಲ್ಟ್ ಗೊತ್ತಾದರೆ ಓವರಾಲ್ ಪ್ರಾಫಿಟ್ ಇರ್ಬೋದು ಬಿಸ್ನೆಸ್ಸಲ್ಲಿ, ಆದರೆ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಿರ್ಬೋದು, ಲಾಸ್ ಆಗ್ತಿರ್ಬೋದು. ಸೊ ಅವಾಗ ಲಾಸ್ ಆದರೆ ದೇರ್ ಆರ್ ಟೂ ವೇಸ್, ಐದರ್ ಟು ಮೇಕ್ ಇಂಪ್ರೂವ್ಮೆಂಟ್ ಇನ್ ದ್ಯಾಟ್ ಡಿಪಾರ್ಟ್ಮೆಂಟ್ ಆರ್ ಟು ಕ್ಲೋಸ್ ಡೌನ್. ಸೊ ಅದನ್ನ ಏನು ಮಾಡಬೇಕಂತ ನಾವು ಅಲ್ಲಿ ನಮಗೆ ಪ್ಲ್ಯಾನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ದ ಫಿಗರ್ಸ್ ಆಫ್ ದ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ಈಚ್ ಅದರ್ ಆರ್ ವಿತ್ ದೋಸ್ ಆಫ್ ಪ್ರೀವಿಯಸ್ ಇಯರ್ ಆ್ಯಂಡ್ ಪಾಲಿಸೀಸ್ ಕ್ಯಾನ್ ಬಿ ಫ್ರೇಮ್ಡ್ ಫಾರ್ ದ ಫ್ಯೂಚರ್. ಸೊ ಈಗ ಡಿಪಾರ್ಟ್ಮೆಂಟಲ್ ಅಕೌಂಟ್ ಮಾಡೋದ್ರಿಂದ ಈಚ್ ಡಿಪಾರ್ಟ್ಮೆಂಟ್ ನಮ್ಮನ್ನು ಏನು ಮಾಡ್ಬೋದು, ಕಂಪ್ಯಾರಿಸನ್ ಮಾಡ್ಬೋದು, ಅಥವಾ ಸೇಮ್ ಡಿಪಾರ್ಟ್ಮೆಂಟಿಂದ ಲಾಸ್ಟ್ ಇಯರ್ ಮತ್ತು ಈ ಇಯರ್ ಏನು ಪರ್ಫಾರ್ಮೆನ್ಸ್ ಇದೆ ಅದರ ಕಂಪ್ಯಾರಿಸನ್ಗೂ ನಾವು ಇದನ್ನು ಬಳಸ್ಕೋಬೋದು. ಓಕೆ, Now coming to accounting
ಪ್ರೊಸೀಜರ್. ಸೊ ಈಗ ನಾನು ಏನು ಹೇಳಿದೆ, ಅಕೌಂಟಿಂಗ್ ಪ್ರೊಸೀಜರ್ ಅಂದರೆ ತುಂಬ ಏನು ಚೇಂಜ್ ಇರೋದಿಲ್ಲ. ಓಕೆ, ಸೊ ಈಗ ನೀವು ರೆಗ್ಯುಲರ್ ಏನು ಮಾಡ್ತಾ ಇರ್ತೀರಲ್ಲ ಅಕೌಂಟ್ಸ್, ಅದರ ಜೊತೆಗೆ ಏನು ಒಂದು ಎಕ್ಸ್ಟ್ರಾ ಕಾಲಮನ್ನು ಈಚ್ ಡಿಪಾರ್ಟ್ಮೆಂಟಿಗೆ ಹಾಕ್ತಾ ಬರ್ತಾ ಇರ್ತೀರಿ, ಹೌದಾ? ಸೊ ಹಿಯರ್ ದ ಯೂಶುವಲ್ ಪ್ರೊಸೀಜರ್ is to record all departmental transaction in a same set of books by providing the additional columns for each department in the existing subsidiary books records, the purchase book, sales book, returns books, cash book, etc. Similarly, the additional columns for each department are also provided in the ledger. With the help of department-wise detail available from such records, departmental trading and profit and loss account is prepared in the columnar form. However, it may be possible to record certain expenses and income relating to each department separately. In that case, such common expenses and income should be apportioned on some reasonable basis. ಇವಾಗ ನಾವು ಪರ್ಚೇಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಇದೆಲ್ಲ ಹಾಕುವಾಗ ಆ ಡಿಪಾರ್ಟ್ಮೆಂಟ್ ವೈಸ್ ಆಗಿ ಅದನ್ನು ನಾವೇನು ಮಾಡ್ತೀವಿ, ಸಪ್ರೇಟಾಗಿ ಒಂದು ಕಾಲಮಲ್ಲಿ ಹಾಕ್ಕೊಂಡು ಅದನ್ನೇ ತೊಗೊಂಡು ನಾವೇನು ಮಾಡ್ತೀವಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕ್ತಾ ಇರ್ತೀವಿ. ಕೆಲವೊಂದು ಡೈರೆಕ್ಟಾಗಿ ಅದು ಡಿಪಾರ್ಟ್ಮೆಂಟಿಗೆ ರಿಲೇಟೆಡ್ ಇರ್ತವೆ, ಇನ್ನು ಕೆಲವೊಂದು ಅದು ಡೈರೆಕ್ಟಾಗಿ ನಾವು ಅದನ್ನು ಡಿಪಾರ್ಟ್ಮೆಂಟಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ರೆಂಟ್ ಆಫ್ ಬಿಲ್ಡಿಂಗ್, ಆ ಬಿಲ್ಡಿಂಗಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇರುತ್ತೆ. ಸೊ ಅದು ಇಂಡಿವಿಜುವಲ್ ಆಗಿ ನಾವು ಅದನ್ನು ಸಪ್ರೇಟ್ ಬರಲ್ಲ, ಅದು ಕಾಮನ್ ಇರುತ್ತೆ. ಅದನ್ನು ನಾವೇನು ಮಾಡಬೇಕು, ಅದನ್ನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ರೀಸನೇಬಲ್ ಬೇಸಿಸ್ ಮೇಲೆ ಹಂಚಬೇಕಾಗ್ತದೆ. ಓಕೆ, ನಾವು ಸೊ ಈಗ ನಾನು ಏನು ಹೇಳಿದೆ, ಕಾಮನ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ನಾವು ಯಾವ ಆಧಾರದ ಮೇಲೆ ಅದಕ್ಕೆ ಹಂಚಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಸೊ ಫಸ್ಟ್ ಈಗ ನಾವು ರೇಷೋಗಳನ್ನು ತಗೊಳ್ತೀವಿ. ಸೊ ಯಾವ್ಯಾವ ರೇಷೋ, ಯಾವ್ಯಾವ ಎಕ್ಸ್ಪೆನ್ಸಸ್ಸಿಗೆ ನಾವು ಯೂಸ್ ಮಾಡ್ಕೋತೀವಿ, ವಾಟ್ ಆರ್ ದ ಬೇಸಸ್. ಓಕೆ, ಸೊ ವಾಟ್ ರೇಷೋ ಯು ಆರ್ ಗೋಯಿಂಗ್ ಟು ಟೇಕ್ ಫಾರ್ ದಿ ಅಲೋಕೇಶನ್ ಆಫ್ different expenses. Now let us see the first ratio, that is net purchases ratio. So net purchases ratio ಯಾವಾಗ ತಗೋತೀವಿ ಅಂದರೆ, if any expenses which are related to purchase, okay, which are directly related to purchase, then ಆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಪರ್ಚೇಸಸ್ ರೇಷೋ. ಸೊ ಇದು ಪರ್ಚೇಸಸ್ ರೇಷೋ ಯಾವಾಗಲೂ ನಾವೇನು ತೊಗೊಳ್ಬೇಕು, ನೆಟ್ ಪರ್ಚೇಸಸ್ ಅಂದರೆ ಪರ್ಚೇಸಸ್ ಲೆಸ್ ರಿಟರ್ನ್ಸ್ ಅಂದರೆ ನೆಟ್ ಪರ್ಚೇಸ್ ಅಂತ ಹೇಳ್ತೀವಿ. ಸೊ ಆ ರೇಷೋ ಮೇಲೆ ಇವಾಗ ನೋಡೋಣ ಎಕ್ಸ್ಪೆನ್ಸ್ ಯಾವ್ಯಾವು, ಕ್ಯಾರೇಜ್ ಇನ್ವಾರ್ಡ್, ಫ್ರೇಟ್, ಡ್ಯೂಟಿ, ಆಕ್ಟ್ರಾ ಎಕ್ಸೆಟ್ರಾ. ನಾವು ಪರ್ಚೇಸ್ ಮಾಡುವಾಗ ಇವೆಲ್ಲ ಎಕ್ಸ್ಪೆನ್ಸ್ ಮಾಡ್ತೀವಿ, ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಆ್ಯಂಡ್ ಡಿಪೆಂಡ್ ಅಪಾನ್ ದ ಪರ್ಚೇಸ್ ಆಫ್ ಗುಡ್ಸ್. ಹೆನ್ಸ್ ದೇ ಶುಡ್ ಬಿ ಅಲೋಕೇಟೆಡ್ ಅಕಾರ್ಡಿಂಗ್ ಟು ನೆಟ್ ಪರ್ಚೇಸ್ ರೇಷೋ, ದಟ್ ಈಸ್ ಆಫ್ಟರ್ ಡಿಡಕ್ಟಿಂಗ್ ರಿಟರ್ನ್ ಇಫ್ ಎನಿ. ಓಕೆ, ನೌ ಸೆಕೆಂಡ್ ರೇಷೋ ಆಫ್ ನೆಟ್ ಸೇಲ್ಸ್ ಆರ್ ಅ ಟರ್ನ್ ಓವರ್. ಸೊ ಇದು ಮತ್ತೆ ನೋಡ್ರಿ, ಕಾಮನ್ ಆಗಿ ನಾವು ನೋಡೋದಾದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಸೇಲ್ಸಿಗೆ ರಿಲೇಟೆಡ್ ಇರ್ತಾವಲ್ಲ ಅವನ್ನೆಲ್ಲಾನು ನಾವು ಸೇಲ್ಸ್ ರೇಷೋ, ಅದು ನೆಟ್ ಸೇಲ್ಸ್ ಅಂದರೆ ಸೇಲ್ಸ್ ಲೆಸ್ ರಿಟರ್ನ್. ಓಕೆ, ನೋಡಿ ಯಾವ್ಯಾವ ಎಕ್ಸ್ಪೆನ್ಸ್ ಬರ್ತವೆ, ಕ್ಯಾರೇಜ್ ಔಟ್ವರ್ಡ್ ರಿಲೇಟೆಡ್ ಟು ಸೇಲ್ಸ್, ಡಿಸ್ಕೌಂಟ್ ಅಲೌಡ್, ಕಮಿಷನ್ ಆನ್ ಸೇಲ್ಸ್, ಬ್ಯಾಡ್ ಡೆಟ್ ಎಕ್ಸೆಟ್ರಾ ಡೈರೆಕ್ಟ್ಲಿ ರಿಲೇಟೆಡ್ ಟು ಆ್ಯಂಡ್ ಡಿಪೆಂಡ್ ಅಪಾನ್ ದ ಸೇಲ್ ಆಫ್ ಗೂಡ್ಸ್. ಅದಕ್ಕೆ ಅದನ್ನು ನಾವು ಸೇಲ್ಸ್ ರೇಷೋ ಪ್ರಕಾರ ಹಂಚ್ತೀವಿ. ದೆನ್ ರೇಷೋ ಆಫ್ ಸ್ಟಾಫ್ ಅಪಾಯಿಂಟೆಡ್. ಸೊ ಇದನ್ನು ನಾವು ಯಾವಾಗ ತಗೊಳ್ತೀವಿ, ಸೊ ಇದನ್ನ ಸ್ಟಾಫ್ ಸ್ಯಾಲ್ರಿ ಅದು ನಮ್ಮದು ಟೋಟಲ್ ಆಗಿ ಕೊಟ್ಟಿದ್ರೆ, ವೇಜಸ್ ಟೋಟಲ್ ಆಗಿ ಕೊಟ್ಟಾಗ ಆವಾಗ ನಾವೇನು ಮಾಡ್ತೀವಿ, ರೇಷೋ ಆಫ್ ಸ್ಟಾಫನ್ನು ತಗೊಳ್ತೀವಿ, ಲೈಕ್ ಸ್ಯಾಲ್ರಿ, ವೇಜಸ್, ಲೇಬರ್ ವೆಲ್ಫೇರ್ ಎಕ್ಸೆಟ್ರಾ. ಸೊ ಈ ಎಕ್ಸ್ಪೆನ್ಸಸ್ಸನ್ನು ರೇಷೋ ಆಫ್ ಸ್ಟಾಫ್ ಅಪಾಯಿಂಟೆಡ್ ಆರ್ ಎಂಪ್ಲಾಯಿ ರೇಷೋನು ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ನೆಕ್ಸ್ಟ್ ರೇಷೋ ಆಫ್ ಸ್ಪೇಸ್ ಆಕ್ಯುಪೈಡ್. ಸೊ ಈಗ ಕೆಲವೊಮ್ಮೆ ಬಿಲ್ಡಿಂಗ್, ಸೊ ಫುಲ್ ಬಿಲ್ಡಿಂಗಲ್ಲೇ ಅದು ನಿಮ್ಮದು ಓನ್ ಬಿಲ್ಡಿಂಗ್ ಇರ್ಬೋದು, ರೆಂಟೆಡ್ ಬಿಲ್ಡಿಂಗ್ ಇರ್ಬೋದು. ಓನ್ ಬಿಲ್ಡಿಂಗ್ ಇದ್ದರೆ ನೀವೇನು ಮಾಡ್ತೀರಾ, ರೆಂಟ್ ಓನ್ ಬಿಲ್ಡಿಂಗ್ ಇದ್ದರೆ ಡೆಪ್ರಿಸಿಯೇಷನ್ ಮಾಡ್ತೀರಾ, ಇನ್ಶೂರೆನ್ಸ್ ಪೇ ಮಾಡ್ತೀರಾ. ಸೊ ಅದನ್ನು ನಾವು ಡಿಪಾರ್ಟ್ಮೆಂಟಿಗೆ ಹಂಚಬೇಕಾಗ್ತದೆ. ರೆಂಟೆಡ್ ಇದ್ದರೆ ಅದಕ್ಕೆ ನೀವು ರೆಂಟನ್ನು ಕೊಡ್ತೀರಿ. ಓಕೆ, ಸೊ ಅದು ಆಮೇಲೆ ರಿಪೇರ್ಸ್ ಏನಾದರೂ ಮಾಡಿಸಿದ್ರೆ, ಸೊ ಇವನ್ನೆಲ್ಲ ಡೆಪ್ರಿಸಿಯೇಷನ್ ಇವೆಲ್ಲ ಹಂಚಿದ್ದು ಯಾವ ಬೇಸಿಸ್ ಮೇಲೆ, ರೇಷೋ ಆಫ್ ಸ್ಪೇಸ್ ಆಕ್ಯುಪೈಡ್ ಆರ್ ಏರಿಯಾ ಆಕ್ಯುಪೈಡ್ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ರೇಷೋ ಆಫ್ ಕ್ಲೋಸಿಂಗ್ ಸ್ಟಾಕ್. ಈಗ ಕ್ಲೋಸಿಂಗ್ ಸ್ಟಾಕ್ ರಿಲೇಟೆಡ್ ಯಾವ ಐಟಮ್ ಇರ್ಬೋದು, ಇವಾಗ ನೀವು ಸ್ಟಾಕ್ ಮೇಲೆ ಇನ್ಶೂರೆನ್ಸನ್ನು ತಗೊಂಡಿದ್ರೆ, ಸೊ ಕ್ಲೋಸಿಂಗ್ ಸ್ಟಾಕ್ ಈಸ್ ಟೇಕನ್ ಫಾರ್ ದ ಅಲೋಕೇಶನ್ ಆಫ್ ಇನ್ಶೂರೆನ್ಸ್ ಅಮೌಂಟ್, ಗೋ ಡೌನ್ ರೆಂಟ್ ಎಕ್ಸೆಟ್ರಾ. ಇವೆಲ್ಲ ನಿಮ್ಮದು ಸ್ಟಾಕ್ ಎಷ್ಟಿರುತ್ತೆ ಅದರ ಮೇಲೆ ನೀವು ರೆಂಟ್ ಕೊಡಬೇಕಾಗ್ತದೆ ಈಚ್ ಡಿಪಾರ್ಟ್ಮೆಂಟ್. ಓಕೆ, ನೆಕ್ಸ್ಟ್ ರೇಷೋ ಆಫ್ ವ್ಯಾಲ್ಯೂ ಆಫ್ ಅಸೆಟ್. ಇವಾಗ ನೋಡಿ
ಡೆಪ್ರಿಸಿಯೇಷನ್, ರಿಪೇರ್, ಮೇಂಟೆನೆನ್ಸ್ ನಿಮ್ಮದು ಓನ್ ಬಿಲ್ಡಿಂಗ್ ಇದ್ದಾಗ ಸೊ ಆವಾಗ ಯಾರ್ಯಾರಿಗೆ ಎಷ್ಟು ಡೆಪ್ರಿಸಿಯೇಷನ್ ಹಾಕಬೇಕು, ರಿಪೇರ್ಸ್, ಮೇಂಟೆನೆನ್ಸ್, ಸೊ ಆ ಬೇಸಿಸ್ ಮೇಲೆ ಇಂಡಿವಿಜುವಲ್ ನಿಮ್ಮ ಡಿಪಾರ್ಟ್ಮೆಂಟಿಂದ ಎಷ್ಟು ಅಸೆಟ್ ಇರುತ್ತಲ್ಲ ಆ ಅಸೆಟ್ ಮೇಲೆ ನೀವು ಈ ಚಾರ್ಜಸನ್ನು ಹಾಕ್ತೀರಾ. ಓಕೆ. ದೆನ್ ರೇಷಿಯೋ ಆಫ್ ಟೈಮ್ ಸ್ಪೆಂಟ್ ಅಂದರೆ ಕೆಲವೊಮ್ಮೆ ಏನಾಗ್ತದೆ ನಿಮ್ಮದು ವೇಜಸ್ ಆಮೇಲೆ ವರ್ಕರ್ಗೆ ಪೇಮೆಂಟ್ ನೀವೇನು ಮಾಡ್ತೀರಿ ಆನ್ ದ ಬೇಸಿಸ್ ಆಫ್ ಟೈಮ್ ಸ್ಪೆಂಟ್ ಕೊಡ್ತಾ ಇದ್ರೆ ಸೊ ಆವಾಗ ಆ ಸ್ಯಾಲ್ರಿ, ಮ್ಯಾನೇಜರ್ ಸ್ಯಾಲ್ರಿ ಇವೆಲ್ಲನೂ ಅವರು ಇಂಡಿವಿಜುವಲ್ ಆಗಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಆ ಬೇಸ್ ಮೇಲೆ ಅವ್ರದ್ದು ಸ್ಯಾಲ್ರಿ ಅಥವಾ ಪೇಯನ್ನು ನಾವು ಡಿವೈಡ್ ಮಾಡಿ ಇನ್ ಈಚ್ ಡಿಪಾರ್ಟ್ಮೆಂಟಿಗೆ ಹಾಕ್ತೀವಿ. ನೆಕ್ಸ್ಟ್ ರೇಷಿಯೋ ಆಫ್ ಪಾಯಿಂಟ್ ಆರ್ ಯೂನಿಟ್ ಕನ್ಸ್ಯೂಮ್ಡ್ ಅಂದರೆ ಈಗ ಎಲೆಕ್ಟ್ರಿಸಿಟಿ ಬಿಲ್ ಒಂದೇ ಬರ್ತಾ ಇರ್ತದೆ, ಆದರೆ ಪೂರ್ತಿ ಬಿಲ್ಡಿಂಗಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾ ಇರ್ತಾರೆ, ಎಲೆಕ್ಟ್ರಿಕ್ ಇದು ಕನೆಕ್ಷನ್ ಇರುತ್ತೆ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಈಗ ಲೈಟ್ ಚಾರ್ಜಸ್, ಮೋಟಿವ್ ಪವರ್ ಇದೆಲ್ಲ ಮಷಿನರೀಸ್ ಇರುತ್ತೆ ಅದನ್ನೆಲ್ಲನೂ ರನ್ ಆಗ್ತಿರ್ತದೆ. ಸೊ ಅವಾಗ ನೀವು ಹೆಂಗೆ ಇದನ್ನ ಅಲೋಕೇಟ್ ಮಾಡ್ತೀರಿ ಅಂತಂದರೆ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ಪಾಯಿಂಟ್ಸ್. ಅಂದರೆ ನಿಮ್ಮದು ಇಲೆಕ್ಟ್ರಿಕ್ ಪಾಯಿಂಟ್ಸ್ ಎಷ್ಟಿದೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅಥವಾ ಹೌ ಮೆನಿ ಯೂನಿಟ್ಸ್ ಯು ಕನ್ಸ್ಯೂಮ್ ಇನ್ ಯುವರ್ ಡಿಪಾರ್ಟ್ಮೆಂಟ್ ಆ ಬೇಸಿಸ್ ಮೇಲೆ ನೀವೇನು ಮಾಡ್ತೀರಿ ಇಲೆಕ್ಟ್ರಿಕ್ ಚಾರ್ಜಸ್ ಅಥವಾ ನಿಮ್ಮದು ಇಲೆಕ್ಟ್ರಿಕ್ ಬಿಲ್ಲನ್ನು ಡಿವೈಡ್ ಮಾಡ್ತೀರಿ ಅಮಂಗ್ ದ ಡಿಪಾರ್ಟ್ಮೆಂಟ್ಸ್. ನೆಕ್ಸ್ಟ್ ರೇಷಿಯೋ ಆನ್ ಎಸ್ಟಿಮೇಷನ್. ಇವಾಗ ಏನಾಗ್ತದೆ ಸಮ್ ಆಫ್ ದ ಕಾಮನ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ ಎಸ್ಟಿಮೇಷನ್ ಮೇಡ್ ಆನ್ ದ basis of past experience. Generally, this ratio is based on the sales made by each department. In case there are any expenses like interest, office expense, accountancy charges, etc., which cannot be allocated to any department on a reasonable basis, they should not be allocated. Hence, such expenses are debited to profit and loss account. Alternatively, they can be charged equally to the ಡಿಪಾರ್ಟ್ಮೆಂಟ್. ಕೆಲವೊಂದನ್ನು ನಾವೇನು ಮಾಡ್ಬೋದು ಸೇಲ್ಸ್ ರೇಷೋ ಮೇಲೆ ಮಾಡ್ಬೋದು, ಆದರೆ ಕೆಲವೊಂದನ್ನು ನಾವು ಸೇಲ್ಸ್ ರೇಷೋ ಮೇಲೆ ಮಾಡಲ್ಲ. ಸೊ ಅದು ಜನರಲ್ ಆಗಿರೋದ್ರಿಂದ ಸೊ ಅವಾಗ ನೀವು ಅದನ್ನು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನೀವು ಡೈರೆಕ್ಟ್ ಅದನ್ನು ಟ್ರೀಟ್ ಮಾಡ್ಬೋದು. ಓಕೆ. ದೆನ್ ಅಲೋಕೇಶನ್ ಆಫ್ ಕಾಮನ್ ಎಕ್ಸ್ಪೆನ್ಸ್ ಆದಮೇಲೆ ಸೊ ಈಗ ನಾನು ಏನು ಹೇಳಿದೆ ಕೆಲವೊಮ್ಮೆ ಅವ್ರೇನು ಅಂದ್ಬಿಡ್ಬೋದು ಕಾಮನ್ ಆಗಿರುತ್ತೆ ಅದನ್ನು ನೀವು ಎಲ್ಲರಿಗೂ ಈಕ್ವಲ್ ಆಗಿ ಕೊಡಿ ಅಂತ ಹೇಳಿದಾಗ, ಹೌದಾ? ಸೊ ಯಾವುದೇ ಒಂದು ರೇಷೋ ನಮಗಿಲ್ಲ ಅಂದರೆ ಇನ್ ಕೇಸ್ ಆಫ್ ಆಬ್ಸೆನ್ಸ್ ಆಫ್ ಎನಿ ರೇಷೋ ಯು ಕ್ಯಾನ್ ಅಲೋಕೇಟ್ ದೀಸ್ ಕಾಮನ್ ಎಕ್ಸ್ಪೆನ್ಸಸ್ ಈಕ್ವಲಿ ಟು ಆಲ್ ದ ಡಿಪಾರ್ಟ್ಮೆಂಟ್. ದ್ಯಾಟ್ ಆಲ್ಸೋ ಈಸ್ ಪಾಸಿಬಲ್. ದೆನ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂತಂದರೆ ಸೊ ಈಗ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ನೀವು ಏನು ಗೂಡ್ಸನ್ನು ಸಪ್ಲೈ ಮಾಡ್ತಾ ಇರ್ತೀರಿ. ಓಕೆ. ಸೊ ಅದಕ್ಕೆ ನಾವೇನಂತೀವಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಹೌದಾ? ಸೊ ಇವಾಗ ಒಬ್ಬರಿಗೆ ಅದು ಗೂಡ್ಸ್ ಸೆಂಡ್ ಆಗುತ್ತೆ, ಇನ್ನೊಬ್ಬರಿಗೆ ರಿಸೀವ್ಡ್ ಆಗುತ್ತೆ. ಸೊ ಈಗ ಸಪ್ಲೈ ಮಾಡಿರೋವಂಥ ಡಿಪಾರ್ಟ್ಮೆಂಟಿಗೆ ಅದನ್ನು ಸೇಲ್ ಅಂತ ಕನ್ಸಿಡರ್ ಆಗುತ್ತೆ. ಆಮೇಲೆ ಯಾರು ರಿಸೀವ್ ಮಾಡ್ಕೋತಾರಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದು ಪರ್ಚೇಸ್ ಅಂತ ಆಗ್ತದೆ. ಓಕೆ. ಸೊ ಇದು ಆಟ್ ಕಾಸ್ಟ್ ಆಗ್ಬೋದು ಅಥವಾ ಆಟ್ ಸೇಲ್ಸ್ ಪ್ರೈಸು ಆಗ್ಬೋದು. ಓಕೆ. ಸೊ ಫಸ್ಟ್ ಆಟ್ ಕಾಸ್ಟ್ ಇದ್ದರೆ ಅವಾಗ ಏನಾಗ್ತದೆ ಗೂಡ್ಸ್ ಆರ್ ಸಪ್ಲೈಡ್ ಆಟ್ ಕಾಸ್ಟ್ ಇವನ್ ದೋ ದ ಗೂಡ್ಸ್ ಏನಾಗ್ತದೆ ಅಲ್ಲೆಸ್ಟ್ ಕ್ಲೋಸಿಂಗ್ ಸ್ಟಾಕಲ್ಲಿ ಉಳಿದ್ರೂ ಸಹ ದ್ಯಾಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಪ್ರಾಫಿಟ್. ಸೊ ವಿ ಡೋಂಟ್ ನೀಡ್ ಎನಿ ಅಡ್ಜಸ್ಟ್ಮೆಂಟ್ ಫಾರ್ ದಿಸ್. ಓಕೆ. ಬಟ್ ದ ಸೆಕೆಂಡ್ ಒನ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಆಟ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ನೀವು ಕಳಿಸಿರೋವಂಥ ಒಂದು ಡಿಪಾರ್ಟ್ಮೆಂಟ್ ಕಳಿಸಿರೋ ಗೂಡ್ಸ್ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಅದು ಕ್ಲೋಸಿಂಗ್ ಸ್ಟಾಕಲ್ಲೇ ಉಳಿದಾಗ ಸೊ ಅವ್ರೇನು ಮಾಡಿರ್ತಾರೆ 100 ರೂಪಾಯಿ ಗೂಡ್ಸನ್ನು 110 ರೂಪಾಯಿಗೆ ಅವ್ರೇನು ಮಾಡ್ಯಾರ ಸೆಂಡ್ ಮಾಡಿದ್ದಾರೆ, ಹೌದಾ? ಸೊ ಅದು 10 ರೂಪಾಯಿ ಅದೇನಾಗಿದೆ ಅದು ಇನ್ನೂ ನಮ್ಗೆ ರಿಯಲೈಸ್ ಆಗಿಲ್ಲ. ಸೊ ಅನ್ನೆಸೆಸರಿಲಿ ಇನ್ಸ್ಟೆಡ್ ಆಫ್ ಶೋಯಿಂಗ್ 100 rupees ಯು ಆರ್ ಶೋಯಿಂಗ್ 110 ವೆನ್ ಇಟ್ ಈಸ್ ಇನ್ ಸ್ಟಾಕ್, ಹೌದಾ? ಸೊ ಈಗ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ನೀವು 100 ರೂಪಾಯಿ ತೋರಿಸೋದಲ್ಲಿ 110 ತೋರಿಸಿದ್ರೆ ಇಟ್ ಈಸ್ ಅನ್ನೆಸೆಸರಿ ಇನ್ಕ್ರೀಸ್ ಇನ್ ಯುವರ್ ಇನ್ಕಮ್. ಸೊ ಅದಕ್ಕೆ ನಾವೇನು ಮಾಡಬೇಕು ಲೋಡಿಂಗ್ ಅಂತ ಇರ್ತದೆ. ಸೊ ಅದನ್ನು ನಾವು ಸ್ಟಾಕ್ ರಿಸರ್ವ್ ಅದಕ್ಕೆ ಏನು ಮಾಡಬೇಕು ಟ್ರಾನ್ಸ್ಫರ್ ಮಾಡಿ ಮತ್ತೆ ಅದನ್ನು ನಾವು ಕಾಸ್ಟ್ ಪ್ರೈಸ್ಗೆ ಬರುವಂಗೆ ಮಾಡ್ಕೋಬೇಕು, ಹೌದಾ? ಸೊ ಇವಾಗ ಅನ್ರಿಯಲೈಸ್ಡ್ ಪ್ರಾಫಿಟ್ ಈಸ್ ಎಲಿಮಿನೇಟೆಡ್ ಬೈ ಕ್ರಿಯೇಟಿಂಗ್ ಎನ್ ಅಕೌಂಟ್ ಕಾಲ್ಡ್ ಸ್ಟಾಕ್ ರಿಸರ್ವ್ ಅಕೌಂಟ್ ಆ್ಯಂಡ್ ಫಾಲೋಯಿಂಗ್ ಜರ್ನಲ್ ಎಂಟ್ರಿ ಈಸ್ ಮೇಡ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್, ಹೌದಾ? ದ ಅಮೌಂಟ್ ಆಫ್ ದ ಅಬೋವ್ ಸ್ಟಾಕ್ ರಿಸರ್ವ್ ಅಕೌಂಟ್ ಈಸ್
shown as deduction from the closing stock on the asset side of the balance sheet of the organization. ಮತ್ತೆ next year ಅದು reverse entry on the opening date. Okay, so today I think we have covered all the theoretical aspect of departmental accounting. So in departmental account we saw the meaning. So departments are nothing but the different sections which are carried on in a same organization. Advantages, so individually we can get the result of each department for its improvement and decision making. Procedure of accounting, you have a different column for different department along with the total. Okay, allocation of common expenses and incomes. Okay, so it is also we have seen. So I think today's class is clear to you. We will discuss the problems in the next class. Till then, take care. Meet you in the next class. Thank you.